ಮಾತು ಬರುದಿಲ್ಲ ಅಂತ ಯಾರು ಹೇಳಿದ್ದು ಮಾತು ಬರುದಿಲ್ಲ ಅಂತ? ಬರ್ತದೆ, ಬೇಕಾದಲ್ಲಿ ಬರುತ್ತೆ. ನಾವು ಹಿತಭಾಷಿಗಳು, ಮಿತಭಾಷಿಗಳು. ಹಿತ ಯಾರಿಗೆ? ನಿನಗ ನಮಗ? ನಮಗೆ ಬಾಕಿದ್ದವರಿಗೆ ಹಿತ. ನಮಗೆ ಮಿತ ಆದ್ರೆ ಒಳ್ಳೆ. ನೀವು ಯಾರು? ನೀವು ಅಂತ ಹೇಳಿದ್ರು ಬಹಳ ಭಾಷೆ ಇದ್ದವರಾಗಿ. ಓ ನೀವು ಯಾರು? ನರಕ ನರಕ ಬರ್ಬಾರ್ದಿತ್ತು. ನರಕ ಬಂದಾಯ್ತಲ್ಲ. ನರಕ ಬಂದದ್ದು ಯಾಕೆ? ನರಕ ಬಂದಾಯ್ತಾ? ನರಕ ಬಂದಾಯ್ತಲ್ಲ. ನರಕಾಸುರ ಬಂದ. ಓ ನರಕ ಸುರ. ನರಕ ಬಂದದ್ದಲ್ಲ ಇಲ್ಲಿಗೆ. ನರಕಾಸುರ. ಇದು ನಾವು ಅಷ್ಟು ಕೇಳಲಿಕ್ಕೆ ಇಲ್ಲಿಗೆ ನಾವೇ. ಹೌದಾ? ಅವರು ಬಿಟ್ಟು ಯಾರು ಹೇಳಿದ್ದು? ಚಕ್ ಯಾರು ಹೇಳಿದ್ದು ಊರು ಬಿಟ್ಟದ್ದು? ದೇವಲೋಕಕ್ಕೆ ಅವರೇ ಆಡಳಿತದ ನೇತೃತ್ವದಲ್ಲಿ ನಾವಿಲ್ಲಿ ಕಾವಲು ಕಾಯುವ. ಹಾಗಾದ್ರೆ ನೀವು ಕೆಲಸ. ಹೌದು, ಕೆಲಸ ಒಂದು ಜವಾಬ್ದಾರಿ ಉಂಟು ನಮಗೆ. ಜವಾಬ್ದಾರಿ ಇದ್ದವರು ಕೆಲಸ ಮಾಡುವುದಿಲ್ಲ. ಕೆಲಸ ಮಾಡಿಕೊಂಡೇ ಜವಾಬ್ದಾರಿ. ಕೆಲಸ ಮಾಡುವವರಿಗೆ ಕೆಲಸದವಂತ. ನಿಮಗೆ ಎಲ್ಲಿ ಆಯ್ತಪ್ಪ? ಎಲ್ಲಿಯೂ ಆಗಲಿಲ್ಲ. ನಿಮಗೆ ಎಲ್ಲಿ ಆಯ್ತಪ್ಪ? ಆಯ್ತಪ್ಪ ಅದ್ಯಾರು ಮಾರೆ? ನಿಮಗೆ ಊರುಂಟಾ? ಊರುಂಟಾ? ಇದನ್ನೆಲ್ಲ ನಾನೇ ಸರಿ ಮಾಡಬೇಡ. ಅಲ್ಲ, ಬೇಕಿದ್ರೆ ಮಾಡಿಕೊಳ್ಳಿ, ನಾನು ಸರಿ ಹೇಳಿದೆ. ನೀನು ಮಾತಾಡೋದು ಈಗ. ಇದು ಊರಿದ್ರೆ ನಿಮಗೆ ಎಲ್ಲಿ ಆಯ್ತಪ್ಪ? ರಾಜ್ಯಾಧಿಪತಿಯಾದಂತಹ ನರಕದಾನವ ಅಥವಾ ಭೌಮಾಸುರ. ಹಿಡಿತಾ ಅಂತ ಸಾರಿ ಒಪ್ಪುತ್ತದೆ. ನಿನ್ನ ಹೆಸರು ಸ್ವಲ್ಪ ದೂರ ನಿಲ್ಲು. ಔಷಧಿ ಇಲ್ಲ. ಪ್ರಾಗ್ಜ್ಯೋತಿಷ್ಯಪುರ ಆಗೊಂದು ಪುರ ಉಂಟಲ್ಲ, ಅಲ್ಲಿಗೆ ತಾವು ಹೇಳಿ. ನಿಮಗೆ ಎಷ್ಟು ಹೆಸರು ಮಾಡಿ? ಒಮ್ಮೆ ಸುಳುವಿಗೆ ಬಂದವರು ಹೇಳಿದ್ರಿ ನರಕಾಸುರ, ಮತ್ತೆ ಬಹು ಅಂತ ಹೇಳಲಿಕ್ಕೆ ಶುರು ಮಾಡಿ. ಅಲ್ಲ, ನನಗೆ ಅಷ್ಟೇ ಕೇಳಿ. ಓ ಭೌಮಾಸುರ, ಭೂಮಿಕ. ಈಗ ಇವರೆಲ್ಲ ಯಾರು? ಅವ ನಮ್ಮ ಮಾವ. ನಿಮ್ಮ ಮಾವನನ್ನು ನೋಡಿದ್ರೆ, ನಿಮ್ಮನ್ನು ನೋಡಿದ್ರೆ ಅಜಾಂತರ ವ್ಯತ್ಯಾಸ ಉಂಟಲ್ಲ. ಹೆಣ್ಣು ಕೊಟ್ಟ ಮಾವನಿಗೂ ಮದುವೆ ಆದ ಅಳಿಯನಿಗೂ ಹೋಲಿಕೆ ಇಲ್ಲ. ಇವರು ಸೋದರ ಮಾವನಿಗೂ ಅಳಿಯನಿಗೂ ಇರುವುದು. ಇವರು ಸೋದರ ಮಾವನ ಹೆಣ್ಣು ಕೊಟ್ಟದ್ದ. ಸೋದರ ಮಾವ ಹೆಣ್ಣು ಕೊಟ್ಟದಲ್ಲ, ಹೆಣ್ಣು ಕೊಟ್ಟ ಮಾವ. ಹೌದಾ? ಹೆಸರು ಕೇಳವರದ್ದು. ನಿಮ್ಮ ಹತ್ರ ಧೈರ್ಯ ಇಲ್ಲ ಅವರಿಗೆ. ನೀವು ಎಲ್ಲಿ ಹೋಗ್ತೀರಿ ಅಲ್ಲೆಲ್ಲ ಬರ್ತಾರೆ. ಯಾಕೆಂದ್ರೆ ನಿಮಗೆ ಬೇರೆ ಕಡೆಯಲ್ಲಿ ಎಂತಾರು ತಾಗಿದ್ರೆ ಅವರು ಮಗಳು ಕೊಟ್ಟದ್ದಲ್ಲ. ನನಗೆ ಅನ್ಯಾಯ ಆಯ್ತು. ಈ ಮಾವಂದ್ರೆಲ್ಲ ಹಳೆಯನೊಟ್ಟಿಗೆ ಬರುದೇ ಅದಕ್ಕೆ. ತಮ್ಮಂತೆ ಪರರ ಬಗೆ ಯಾರು ಹೇಳೋದು ಕೇಳಿದ್ದು ಅಲ್ಲ. ನೀನೊಂದು ಬಗೆ. ಎಂತ ಬಗೆ? ಅದಿರ್ಲಿ, ನೀವೆಲ್ಲ ಒಟ್ಟಾಗಿ ಬಂದದ್ದು ಯಾಕೆ? ಮತ್ತೆ ನಾನು ಬಿಡುದಿಲ್ಲ, ಯಾವುದು ಬಿಡುದಿಲ್ಲ. ಸ್ವರ್ಗಲೋಕ ನಮಗೆ ಬೇಕು. ಯಾರು ಹೇಳಿದ್ದು? ಸ್ವರ್ಗಲೋಕ ನಿಮಗೆ ಬೇಕು ಅಂತ ನೀವೇ ಹೇಳಿ. ಆದ್ರೆ ನಾವು ಹಾಗೆ ಹೇಳುದಿಲ್ಲ. ಸ್ವರ್ಗಲೋಕ ನಮ್ಮದೇ. ನೀವು ಹಾಗೆ ಹೇಳುದು. ನೀವು ಇಷ್ಟರವರೆಗೆ ಯಾರು ಕೇಳಿದರು, ಯಾರು ಕೇಳಿದ್ದನ್ನು ಕೊಡಲಿಲ್ಲ. ನಮಗೆ ಗೊತ್ತಿದೆ. ನಿಮಗೆ ವಿಷಯ ಗೊತ್ತುಂಟಾ? ಕೆಲವು ಗೊತ್ತಿದೆ, ನೀನು ಹೇಳುದು ಗೊತ್ತಿಲ್ಲ. ಎಷ್ಟು ಜನ, ಎಷ್ಟು ಮಂದಿ ದಾನವರು ಬಂದಿದ್ದಾರೆ ಇಲ್ಲಿಗೆ. ಒಬ್ಬರಿಗಾದ್ರೂ ಇಲ್ಲಿ ಇರ್ಲಿಕ್ಕೆ ಆಗ್ತದ? ಆಗುದಿಲ್ಲ. ದಾನವರಿಗೂ ಇರ್ಲಿಕ್ಕಾಗದಲ್ಲಿ ನೀವಿರ್ತೀರಿ. ದಾನವರಿಗೆ ಇರ್ಲಿಕ್ಕೆ ಆಗದೇ ಇರುವಲ್ಲೇ ನಾವಿರುವುದು. ಹಾಗಾಗಿ ಹೇಳುದು, ನೀವು ಬಂದರೆ ನೀವು ಎಂತ ಗ್ರಹಿಸಿದಿ? ಒಂದು ಹೆಜ್ಜೆ ಮುಂದಿಟ್ಟರೆ ಜತ್ತಣ್ಣ. ನಾವು ಹೆಜ್ಜೆ ಇಡುವುದೇ ಇಲ್ಲ. ಮತ್ತೆ ಅಂದ್ರೆ ಸ್ವರ್ಗವನ್ನು ಗೆಲ್ಲುವುದು ನಿಮ್ಮ ಕನಸಿನ ಗಂಟು. ನೀವು ಇಷ್ಟೆಲ್ಲ ಮಾತಾಡುವಾಗ ನನಗೆ ಬಿಸಿ ಏರ್ತದೆ. ಬಿಸಿ ಏರಿದ್ರೆ ಏನು ಮಾಡ್ತೇನೆ ಗೊತ್ತುಂಟಾ? ಮೊದಲೇ ಬಿಸಿ ಉಂಟು. ಬಿಸಿ ಏರಿದ್ರೆ ಬಿಸಿ ಅಂತ ಗೊತ್ತಾಯ್ತು. ಬಿಸಿ ಏರಿದ್ರೆ ಏನು ಮಾಡ್ತೇನೆ ಗೊತ್ತುಂಟಾ? ನನಗೆ ನಿಟ್ಟಲ್ಲಿ ನಿಲ್ಲಿಕ್ಕಾಗ. ಬಿಸಿ ಏರಿದ್ರೆ ನಾನಲ್ಲ. ನಾನು ಏನು ಮಾಡ್ತೇನೆ ಗೊತ್ತುಂಟಾ? ಏನು ಮಾಡ್ತೇನೆ ಗೊತ್ತುಂಟಾ? ಏನು ಮಾಡುದಿಲ್ಲ. ಹೋಗಿ ಹೇಳಿ.
ನೀವು ಕಾಯಿಸಿದಪ್ಪ, ನಾನಲ್ಲಿ ಕಾದಪ್ಪ. ಕಾದಪ್ಪವ ನೀಯಪ್ಪ. ಅದಲ್ಲ, ನಾನಲ್ಲಿ ಕಾದದ್ದಪ್ಪ, ನೀವು ಕಾಯಿಸಲಿಕ್ಕೆ. ನೀನು ಕಾದತ್ತು ನನ್ನ ಅಪ್ಪಣೆಯವೇ. ಹೌದು, ಕಾಯ್ತಾ ಇರುವ ಸಂದರ್ಭದಲ್ಲಿ ಹಾ. ಕಾಯ್ದು ಕಾದು ಕಾದು ಕೆಂಪಾಯ್ತು. ಕಾವಲಿಗೆ ಹಸ್ತ ಅದಲ್ಲ, ಧೂಳು, ಕೆಂದೂಳು, ಹಿಂದೋಳು. ಕೆಳಗಿನ ಲೋಕದ ಧೂಳು. ಹಾಗಾದ್ರೆ ಹರಿವರ್ಷ ಖಂಡದ ಮೂಲಕವಾಗಿ ನಮ್ಮ ಮೇಲೆ ಆಕ್ರಮಣ ಆಗಿದೆ. ಹೌದೌದು, ಹಲವಾರು ಮಂದಿ ಬಂದಿದ್ದಾರೆ. ಹಲವಾರು ಮಂದಿ. ಹೌದೌದು, ಓಹೋ, ವಿಚಾರ ಮಾಡುವಾಗ ಗೊತ್ತಾಯ್ತು. ಭೂಲೋಕದಲ್ಲಿ ಕುಂಭಮೇಳ ಅಂತ ಉಂಟು. ಕುಂಬಲ್ಲ, ಅಲ್ಲಿ ಸದ್ಗತಿ ಪಡೆದವರು ಇಲ್ಲಿ ಬರುವುದಾಗಿರ್ಬೇಕು. ಅದಲ್ಲ ಅದಲ್ಲ, ಕುಂಬಿನವರು ಯಾರು ಬರಲಿಲ್ಲ. ಬರ್ಲಿಲ್ವಾ? ರಾಯರ ವಿಚಾರ ಮಾಡುವಾಗ ಗೊತ್ತಾಯ್ತು, ಪ್ರಾಗ್ಜ್ಯೋತಿಷ್ಯಪುರದವರಂತೆ. ರಾಜ್ಯೋತೀಶ ಹೌದೌದು, ಹೇಳುವುದು ಕೇಳಿದ್ದೇನೆ. ನರಕದಾನವ. ರಾಜ್ಯೋತೀಶದ ನರಕದಾನವ ಶಾಪಗ್ರಸ್ತ ಭೌಮಾಸುರ ಅಲ್ಲಿ ತಾನೆ. ಸೈನ್ಯ ಸಹಿತವಾಗಿ ಬಂದಿದ್ದಾನೆ. ಸುರಲೋಕದ ಸುವಸ್ತುಗಳ ಸಹಿತ ಅಧಿಕಾರವನ್ನು ಕೊಡಬೇಕಂತೆ. ಸಾಮದಲ್ಲಿ ಕೊಟ್ಟರೆ ಲೇಸ್ 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 ಎಲ್ಲಿ ಉಂಟು? ಸಾಮದಲ್ಲಿ ಕೊಟ್ಟರೆ ಲೇಸ್, ಸಂಧಾನ. ಇಲ್ಲ ಇದ್ರೆ ಸಂಧಾನಿತ ಕರ್ಮ. ಸಾಮದಲ್ಲಿ ಕೊಟ್ಟರೆ ಸಾಮದಲ್ಲಿ. ಇಲ್ಲದಿದ್ರೆ ಸಂಗ್ರಾಮಕ್ಕಾಗಿ ತಯಾರಾಗಿ ಬಂದ. ಸಾಮದಲ್ಲೂ ಇಲ್ಲ, ಸಂಧಾನದಲ್ಲೂ ಇಲ್ಲ. ಯೋಚಿಸಿ ಆಯುಧ ಸಹಿತ ಬಂದಿದ್ದಾರೆ. ನಾವು ಹೋಗುವ ಹಾಗೆ ಕಾಲಕ್ಕೆ ನೀವೇ ಕಾಯ್ಬೇಕು. ಮಂದನಾಥನ ಮುಗಿದ ಜವದಲ್ಲಿ ಹೊರಡಿ ನಿನ್ನು ಅನಿರೀಕ್ಷಿತವಾಗಿ ರಾಜ್ಯೋತೀಶದ ನರಕದಾನವನಾಗವಾಗಿದೆ. ಭೌಮಾಸುರನ ಬಗ್ಗೆ ನಾವು ಕೇಳದವರಲ್ಲ. ಅಂತಹ ಕುಳನನ್ನು ನಿಗ್ರಹಿಸುವುದಕ್ಕಾಗಿ